ಕೇಸ್ ಟೆನ್ಷನ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ತನಿಖಾ ತೂಗುಗತಿಯ ಮಧ್ಯೆ ಚಾಮುಂಡಿ ದೇವಿಯ ಮೊರೆ ಹೋಗಿದ್ದಾರೆ ಸಿಎಂ. ಇವತ್ತು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಲಿದ್ದಾರೆ ಸಿಎಂ. ಮೂಡಾ ಕೇಸ್ ಬಯಲಾದ ಮೇಲೆ ಇದು 2ನೇ ಬಾರಿ ಸಿಎಂ ಬೆಟ್ಟಕ್ಕೆ ಭೇಟಿ ಕೊಡ್ತಾ ಇರೋದು. ಕಷ್ಟದಿಂದ ಪಾರಾಗೋದಕ್ಕೆ ಚಾಮುಂಡಿ ತಾಯಿಯ ಮೊರೆ ಹೋದ್ರ ಸಿಎಂ. 23 ದಿನದ ನಂತರ ಮತ್ತೆ ದೇವಿಯ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ತಿಂಗಳಿನಲ್ಲಿ 2ನೇ ಬಾರಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಸಿಎಂ. ಒಂದ್ ರೀತಿ ಈ ಮೂಡಾ ಹಗರಣದಲ್ಲಿ ಸಿಲುಕಿದ ಮೇಲೆ ದೇವರ ಮೊರೆ ಹೋಗೋದು ಹೆಚ್ಚಾಗ್ತಾ ಇದೆಯಾ ಸಿದ್ದರಾಮಯ್ಯನವರು? ಅದರಲ್ಲೂ ಕೂಡ ತಾಯಿಯ ದರ್ಶನಕ್ಕೆ ಮತ್ತೊಮ್ಮೆ ಬರ್ತಾ ಇರುವಂತದ್ದು. ಇವತ್ತಿನ ಪ್ಲಾನಿಂಗ್ ಏನೇನಿದೆ? ಪ್ರತಿಮಾ, ಅದು ತಿಂಗಳಲ್ಲ, ತಿಂಗಳೇ ಇನ್ನೂ ಕೂಡ ತುಂಬಿಲ್ಲ. 24 ದಿನಗಳ ಅಂತರದಲ್ಲಿ ಸಿದ್ದರಾಮಯ್ಯನವರ 2ನೇ ಭೇಟಿ ಇದು ಚಾಮುಂಡಿ ಬೆಟ್ಟಕ್ಕೆ. ಸಿದ್ದರಾಮಯ್ಯನವರು ಮೂಡಾ ವಿಚಾರದಲ್ಲಿ ಟೆನ್ಷನ್ ನಲ್ಲಿ ಇದ್ದಂತೆ ಖಂಡಿತವಾಗ್ಲೂ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಮೂಡಾ ಹಗರಣ ಬಹು ದೊಡ್ಡದಾದ ಹಗರಣ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರ ಪತ್ನಿಯವರ ಹೆಸರಲ್ಲಿ ಇರ್ತಕ್ಕಂಥ 14 ಸೈಟ್ಗಳ ವಿಚಾರ ಏನಿದೆ ಅದನ್ನೇ ಕೂಡ ವಿರೋಧ ಪಕ್ಷದವರು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಈಗ ಅದೇ ವಿಚಾರದಲ್ಲಿ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇನ್ನು ಅದನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ ನಲ್ಲಿ ಏನು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ, ಅದರ ವಿಚಾರಣೆ ಕೂಡ ನಡೀತಾ ಇದೆ. ವಿಚಾರಣಾ ಹಂತದ ಸಂದರ್ಭದಲ್ಲೇ ಕೂಡ ಸಿದ್ದರಾಮಯ್ಯನವರು ಪದೇ ದೇವಸ್ಥಾನಗಳಿಗೆ ಹೆಚ್ಚೆಚ್ಚು ಹೋಗ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಅನ್ಸುತ್ತೆ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಆ ರೀತಿಯಾಗಿ ಸಿದ್ದರಾಮಯ್ಯನವರು ತಮ್ಮ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಅದಾದ ನಂತರದಲ್ಲಿ ದೇವರ ಶಕ್ತಿಯೂ ಕೂಡ ದೇವರ ಕರುಣೆಯೂ ಕೂಡ ತಮ್ಮ ಮೇಲೆ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಬಂದಂತಹ ಏನು ವಿರೋಧ ಪಕ್ಷಗಳೇನಿದ್ವು ಅವುಗಳು ಮೈಸೂರಿನಲ್ಲಿ ಸಭೆಯನ್ನ ನಡೆಸುವಂತ ದಿನವೂ ಕೂಡ ಸಿದ್ದರಾಮಯ್ಯನವರು ಸಮಾವೇಶವನ್ನ ನಡೆಸುವಂತ ದಿನವೂ ಕೂಡ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು. ಆನಂತರದಲ್ಲಿ ಈಗ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ, ಆ ವಾದ ವಿವಾದಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಈಗ ಏನು ಆದೇಶದ ಹತ್ತಿರಕ್ಕೆ ಇಡೀ ಪ್ರಕರಣ ಬಂದು ನಿಂತಿದೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಜನರಲ್ಲೂ ಕೂಡ ಒಂದು ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ನಾವ್ ಯಾವಾಗ್ಲೂ ಕೂಡ ಗಮನಿಸಬಹುದು, ಅವರೀಗ 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಚಾಮುಂಡಿ ಬೆಟ್ಟಕ್ಕೆ ಆಗ್ಲಿ ಅವರು ಹೆಚ್ಚು ದೇವಸ್ಥಾನಗಳಿಗೆ ಹೋಗೋದಿಲ್ಲ. ಆದ್ರೆ ಈ ಪ್ರಕರಣ ಬೆಳಕಿಗೆ ಬಂದಾದ ನಂತರದಲ್ಲಿ ಪದೇ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ದೇವರ ಕರುಣೆ ಕೂಡ ಕೃಪೆ ಕೂಡ ನನ್ನ ಮೇಲೆ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು. ಇವತ್ತು ಭೇಟಿ ಆದ ಅಂದ್ರೆ ದರ್ಶನ ಆದ ನಂತರದಲ್ಲಿ ಪ್ರಾಧಿಕಾರದ ಸಭೆಯನ್ನು ಕೂಡ ಚಾಮುಂಡಿ ಬೆಟ್ಟದಲ್ಲಿ ಅವರು ಮಾಡೋರಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.